ಖೋಖೋ. ಖೋಖೋ ಭಾರತೀಯ ಜನಪ್ರಿಯ ಸಾಂಪ್ರದಾಯಿಕ ಆಟ. ಇದು ದೈಹಿಕ ಸಾಮರ್ಥ್ಯ ಮತ್ತು ತಂತ್ರವನ್ನು ಬೇಡುತ್ತದೆ. ಖೋಖೋವನ್ನು ಆಯತಾಕಾರದ ಅಂಕಣದಲ್ಲಿ ಆಡಲಾಗುತ್ತದೆ ಮತ್ತು ಮಧ್ಯದಲ್ಲಿ ಉದ್ದವಾಗಿ ಒಂದು ರೆಕ್ಕೆಯನ್ನು ಹಾಕಲಾಗುತ್ತದೆ ಮತ್ತು ಪ್ರತಿ ತುದಿಯಲ್ಲೂ 2 ಕಂಬಗಳನ್ನು ನೆಲದಲ್ಲಿ ಇರಿಸಲಾಗುತ್ತದೆ. ತಲಾ 9 ಆಟಗಾರರನ್ನು ಹೊಂದಿರುವ 2 ತಂಡಗಳಿವೆ. 2 ತಂಡಗಳಲ್ಲಿ ಒಂದು ಚೇಸಿಂಗ್ ಟೀಮ್ ಮತ್ತೊಂದು ಡಿಫೆಂಡಿಂಗ್ ಟೀಮ್ ಎಂದು ಕರೆಯಲಾಗುತ್ತದೆ. ನೀವು ಖೋಖೋ ಅನ್ನು ಹೇಗೆ ಆಡಬೇಕೆಂದು ತಿಳಿಯಲು ಬಯಸುವಿರಾ? ಖೋಖೋ ಅನ್ನು ಆಡುವ ಮೊದಲ ಹಂತವೆಂದರೆ ಚೇಸಿಂಗ್ ಟೀಮ್ ಅಂಕಣವನ್ನು ಪ್ರವೇಶಿಸುವುದು. 9 ಆಟಗಾರರಲ್ಲಿ 8 ಆಟಗಾರರು ಸಮಾನ ಮಧ್ಯಂತರದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮಧ್ಯದ ಸಾಲಿನಲ್ಲಿ ಕುಳಿತುಕೊಳ್ಳಬೇಕು. 9ನೇ ಆಟಗಾರ ಚೇಸರ್ ಕಂಬದ ಪಕ್ಕದಲ್ಲಿ ನಿಂತಿರುವನು. ಎರಡನೇದಾಗಿ ಡಿಫೆಂಡಿಂಗ್ ಟೀಮ್ನಿಂದ 3 ಆಟಗಾರರು ಕೋರ್ಟ್ ಒಳಗೆ ಬರಬೇಕು. ಚೇಸರ್ ಅವುಗಳನ್ನು ಸ್ಪರ್ಶಿಸಲು ಮತ್ತು ನಿಭಾಯಿಸಲು ಪ್ರಯತ್ನಿಸಬೇಕು. ಮೂರನೇದಾಗಿ ಡಿಫೆಂಡರ್ ಚೇಸರ್ನಿಂದ ಓಡಲು ಮಧ್ಯಗೆರೆಯನ್ನು ದಾಟಬಹುದು, ಆದರೆ ಚೇಸರ್ ಹಾಗೆ ಮಾಡಲು ಸಾಧ್ಯವಿಲ್ಲ. ಚೇಸರ್ ಒಂದು ದಿಕ್ಕಿನಲ್ಲಿ ಮಾತ್ರ ಓಡುತ್ತಾನೆ. ಅವನು ಓಡಲು ಪ್ರಾರಂಭಿಸಿದ ನಂತರ ಅವನು ತಿರುಗಲು ಸಾಧ್ಯವಿಲ್ಲ. ಅವನು ದಿಕ್ಕನ್ನು ಬದಲಾಯಿಸಬೇಕಾದರೆ ಅವನು ಕಂಬದ ಸುತ್ತಲೂ ಓಡಬೇಕು. ಚೇಸರ್ ಕುಳಿತಿರುವ ಅವರ ತಂಡದ ಸದಸ್ಯರನ್ನು ಸ್ಪರ್ಶಿಸಿ ಗೋ ಎಂದು ಕೂಗುವ ಮೂಲಕ ತಂಡದ ಸದಸ್ಯರೊಂದಿಗೆ ಸ್ಥಳಗಳನ್ನು ಬದಲಾಯಿಸಬಹುದು ಮತ್ತು ಹೊಸ ಚೇಸರ್ ಡಿಫೆಂಡರ್ ಅನ್ನು ನಿಭಾಯಿಸಬೇಕು. ಎಲ್ಲ ಡಿಫೆಂಡರ್ಗಳನ್ನು ವಶಪಡಿಸಿಕೊಂಡಾಗ ಇತರ 3 ಡಿಫೆಂಡರ್ಸ್ ಕೋರ್ಟ್ ಒಳಗೆ ಪ್ರವೇಶಿಸುತ್ತಾರೆ. ಎಲ್ಲ 9 ಡಿಫೆಂಡರ್ಗಳನ್ನು ವಶಪಡಿಸಿಕೊಂಡಾಗ ಆಟವು ಕೊನೆಗೊಳ್ಳುತ್ತದೆ. ನಂತರ ಚೇಸ್ ಮಾಡಿದ ತಂಡವು ಡಿಫೆಂಡ್ ಮಾಡುತ್ತದೆ, ಡಿಫೆಂಡ್ ತಂಡವು ಚೇಸ್ ಮಾಡುತ್ತದೆ. ಎಲ್ಲ 9 ಡಿಫೆಂಡರ್ಗಳನ್ನು ವೇಗವಾಗಿ ಹಿಡಿಯುವ ತಂಡವು ಗೆಲ್ಲುತ್ತದೆ.